ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬಚಾವ್ ಮಾಡೋಕೆ ಈಗ ಸ್ಪೆಷಲಿ ದರ್ಶನ್ ಅವ್ರನ್ನ ಬಚಾವ್ ಮಾಡೋಕೆ ಬಹಳ ಕಸರತ್ತನ್ನ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತ ಮಾಹಿತಿಗಳು ಬರಕ್ ಶುರುವಾಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ರಕ್ಷಣೆಗೆ ನಡೀತಾ ಇದೆಯಾ ಯತ್ನ ಅಂತ. ಸೊ ಎಸ್ಪಿಪಿ ಬದಲಾವಣೆಗೆ ಮುಂದಾಯ್ತಾ ಸರ್ಕಾರ, ಬಹು ಒತ್ತಡ ಕೇಳಿ ಬರ್ತಾ ಇದೆ. ಇದು ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲೇ ಸಚಿವರು ಜಟಾಪಟಿಯನ್ನ ಮಾಡಿಕೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಕೂಡ ತಿರುಚಲು ಯತ್ನವನ್ನ ಮಾಡಲಾಯ್ತಾ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಯಾಕೆ ಇಲ್ಲಿ ರಕ್ಷಣೆಗೆ ಮುಂದಾಗ್ತಾ ಇದೆ ಸರ್ಕಾರ, ಯಾಕೆ ಇದರಲ್ಲಿ ಮೂಗು ತೂರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ, ಒಂದು ಅರ್ಥ ಆಗ್ತಾ ಇಲ್ಲ. ಇಟ್ಸ್ ಎ ಮರ್ಡರ್ ಕೇಸ್. ಅವರೆಲ್ಲ ಆರೋಪಿಯಾಗಿ ಇರಬೇಕಾಗತ್ತೆ. ಅವರನ್ನ ರಕ್ಷಣೆ ಮಾಡುವಂತ ಹಂತಕ್ಕೆ ನಿಮ್ಮ ಸಚಿವರು ಯಾಕೆ ಓಡಾಡಬೇಕು, ನಿಮ್ಮ ಸರ್ಕಾರ ಯಾಕೆ ಓಡಾಡಬೇಕು ಈ ವಿಚಾರದಲ್ಲಿ? ವಾಯ್ ಎಸ್ಪಿಪಿ ಬದಲಾವಣೆ ಮಾಡುವಂತ ಅಗತ್ಯತೆ ಏನಿದೆ ನಿಮಗೆ ಅಂತ ಯೋಚನೆ ಆದ್ರೂ ಯಾಕೆ ಮಾಡ್ತಾ ಇದ್ದೀರಾ? ಇಸ್ ವೆರಿ ಸ್ಟ್ರಾಂಗ್. ಅವ್ರು ಯಾರನ್ನು ಕೇಳಿಸ್ಕೊಳ್ಳೋದಿಲ್ಲ. ಕರೆಕ್ಟ್ ಆಗಿ ಏನಿದೆ ನ್ಯಾಯ ಕೊಡಿಸೋದ್ರಲ್ಲಿ ಪ್ರಸನ್ನ ಕುಮಾರ್ ಅವರು ಮುಂದಾಗಿರೋದು. ಇಡಿಗಿದ್ರು, ಸಿಬಿಐಗಿದ್ರು, ಅಲ್ಲಿಯ ವಕೀಲತೆಯನ್ನ ಮಾಡಿ ಬಂದಿದ್ದಾರೆ ಅವರು. ಅವ್ರಿಗೆ ಗೊತ್ತಿದೆ ಏನ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಬದಲಾವಣೆ ಮಾಡಕ್ ಸರ್ಕಾರ ಮುಂದಾಗ್ತಾ ಇದೆಯಾ ಪ್ರಸನ್ನ ಕುಮಾರ್ ಅವರನ್ನ. ಹಾಗಿದ್ದಾಗ ಈ ವಿಚಾರದಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ? ಎಸ್ಪಿಪಿ ಅವರ ಬದಲಾವಣೆ ಮಾಡುವಂತ ಯೋಚನೆಯಲ್ಲಿ ಇದೆಯಾ? ರೇಣುಕಾ ಕೊಲೆ ಪ್ರಕರಣದಲ್ಲಿ ಎಸ್ಪಿಪಿ ಬದಲಾವಣೆ ಯತ್ನಾನ ಆಗಿದೆ. ಎಸ್ಪಿಪಿ ಬದಲಾವಣೆ ಪ್ರಸ್ತಾಪ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿ ಸುಮ್ಮನೆ ಇರಲಿಲ್ಲ. ಆದ್ರೂ ಒಂದೊಮ್ಮೆ ಎಸ್ಪಿಪಿ ಬದಲಾವಣೆ ಮಾಡಿದ್ರು ತಪ್ಪೇನಿಲ್ಲ ಅಂತಾರೆ. ಆ ರೀತಿ ತೀರ್ಮಾನ ಕೈಗೊಂಡ್ರೆ ಕಾರಣ ಇದ್ದೇ ಇರುತ್ತೆ. ಏನು ದರ್ಶನ್ ಅವ್ರ ರಕ್ಷಣೆ ಮಾಡೋದಾ? ಎಜಿ ಮತ್ತು ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಮುಂದುವರಿತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಕೇಸ್ ಸಡಿಲ ಮಾಡುವಂತ ಉದ್ದೇಶ ಸರ್ಕಾರಕ್ಕಿಲ್ಲ. ಎಸ್ಪಿಪಿ ಈಗಷ್ಟೇ ನೇಮಕ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಬದಲಾವಣೆ ಮಾಡುವಂತಹ ಅಗತ್ಯತೆ ಸರ್ಕಾರಕ್ಕೆ ಏನು ಬೀಳುತ್ತಾ ಇದೆ, ಯಾವ ಒತ್ತಡ ಬರ್ತಾ ಇದೆ, ಯಾವೆಲ್ಲ ಸಚಿವರು ಬಂದು ಒತ್ತಡವನ್ನ ಹೇರ್ತಾ ಇದ್ದಾರೆ ನೋಡಿ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಎಲ್ಲರೂ ಸ್ಟ್ರಿಕ್ಟ್ ಆಗಿ ಇರಬೇಕಲ್ವ. ಕಾನೂನು ಬಿಟ್ಟು ಯಾರು ಮಾಡಕ, ಕಾನೂನಿನ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ, ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ. ಅವರು ಅದನ್ನ ಬೇರೆ ಥರ ಮಾಡೋಕ್ಕಾಗಲ್ಲ. ಇಲ್ಲ, ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ. ಇನ್ನು ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ. ಅದನ್ನ ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಅದಕ್ಕೇನಾದರೂ ಇದನ್ನ ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ. ಎಲ್ಲರೂ ಸ್ಟ್ರಿಕ್ಟ್ ರೀಸನ್ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಒತ್ತಡವನ್ನ ಹೇರುವಂತ ಅಗತ್ಯತೆ ಏನಿದೆ? ಸಚಿವರಿಗೂ ಇದಕ್ಕೂ ಏನ್ ಸಂಬಂಧ? ಒಂದು ಮರ್ಡರ್ ಕೇಸ್ಗೂ ಸಚಿವರಿಗೂ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ?